ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಮಾಸದ ಮೊದಲ ಸೋಮವಾರ ತೆಂಗಿನಕಾಯಿ ದೀಪ ಹಚ್ಚಿದರೆ ನಿಮ್ಮ ಹಣೆ ಬರಹ ಬದಲಾಗುತ್ತದೆ. ಸಂಪತ್ತಿಗೆ ಶುಭ ದಿನ. ಸೋಮವಾರ ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ. ಇದರಲ್ಲಿ ಕಾರ್ತಿಕ ಮಾಸದ ಸೋಮವಾರ ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ. ಕಾರ್ತಿಕ ಮಾಸದ ಪ್ರತಿ ದಿನವೂ ಹಬ್ಬ. ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಸೋಮವಾರಗಳ ಮಹತ್ವವನ್ನು ಹೇಳಬೇಕಾಗಿಲ್ಲ. ಅಂತಹ ಮಹತ್ವದ ಕಾರ್ತಿಕ ಸೋಮವಾರದ ಮೊದಲ ಸೋಮವಾರ ಅಕ್ಟೋಬರ್ 27ರಂದು ಬಂದಿದೆ. ಇಂದು ಮನೆಯಲ್ಲಿ ತೆಂಗಿನಕಾಯಿ ದೀಪ ಹಚ್ಚಿದರೆ ಕೋಟಿ ಪೂಜೆಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪುಣ್ಯ ಫಲ ಪಡೆಯಬಹುದು. ಸಕಲ ಸಂಪತ್ತನ್ನು ತರುವ ದೀಪ ತೆಂಗಿನಕಾಯಿ ದೀಪ. ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪವನ್ನು ತೆಂಗಿನಕಾಯಿ ದೀಪ ಅಥವಾ ನಾರಿಕೇಳ ದೀಪ ಎನ್ನುತ್ತಾರೆ. ಕಾರ್ತಿಕ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಜೀವನದಲ್ಲಿ ಒಮ್ಮೆ ಮಾತ್ರ. ಆದರೆ ಪುರಾಣಗಳು ತೆಂಗಿನಕಾಯಿ ದೀಪ ಹಚ್ಚಬೇಕು ಎಂದು ಬಹಿರಂಗಪಡಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇದ್ದರೂ ಈ ತೊಂದರೆಗಳನ್ನು ನಿವಾರಿಸುವ ಏಕೈಕ ದೀಪವೆಂದರೆ ತೆಂಗಿನ ದೀಪ. ಯಾವುದೇ ಸಮಸ್ಯೆಗೆ, ಅದು ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು, ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಹಣದ ಸಮಸ್ಯೆಗಳಾಗಿರಬಹುದು, ಸಾಲದ ಸಮಸ್ಯೆಗಳಾಗಿರಬಹುದು, ತೆಂಗಿನಕಾಯಿ ದೀಪ ಹಚ್ಚಿ. ಕಾರ್ತಿಕ ಸೋಮವಾರ ತೆಂಗಿನಕಾಯಿ ದೀಪ ಹಚ್ಚಿದರೆ ನಿಮ್ಮ ಎಲ್ಲ ಕಷ್ಟಗಳು ಪರಮಾತ್ಮನ ಕೃಪೆಯಿಂದ ಖಂಡಿತವಾಗಿಯೂ ಪರಿಹಾರವಾಗುತ್ತವೆ. ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ತೆಂಗಿನಕಾಯಿ ದೀಪ ಹಚ್ಚುವುದು ಹೇಗೆ? ವಿಡಿಯೋದಲ್ಲಿ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವರುಗಳ ದೇವರಾದ ಪರಮಾತ್ಮನಿಗೆ 3 ಕಣ್ಣುಗಳಿವೆ. ಅದೇ ರೀತಿ ತೆಂಗಿನಕಾಯಿಗೂ 3 ಕಣ್ಣುಗಳಿವೆ. ಆದ್ದರಿಂದ ಪರಮಾತ್ಮ ಮತ್ತು ತೆಂಗಿನಕಾಯಿಗೆ ಉತ್ತಮ ಸಂಬಂಧವಿದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ವಾಸಿಸುತ್ತಾರೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯೂ ತೆಂಗಿನಕಾಯಿಯನ್ನು ಪ್ರೀತಿಸುತ್ತಾಳೆ. ತ್ರಿಮೂರ್ತಿಗಳಿಗೂ ಸಹ ತೆಂಗಿನಕಾಯಿ ತುಂಬ ಪ್ರಿಯ. ಆದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಾಗ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುತ್ತೇವೆ. ಆದ್ದರಿಂದ ನಾವು ಅಂತಹ ಪವಿತ್ರ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ಇಂದಿನ ಜನ್ಮಗಳ ಎಲ್ಲ ಪಾಪಗಳು ದೂರವಾಗುತ್ತವೆ ಮತ್ತು ನಮಗೆ ಅಖಂಡ ರಾಜಯೋಗ ಸಿಗುತ್ತದೆ. ಕಾರ್ತಿಕ ಸೋಮವಾರದಂದು ನಾವು ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ನಮಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ತೆಂಗಿನಕಾಯಿ ದೀಪವು ಎಲ್ಲ ದೀಪಗಳಲ್ಲಿ ಶ್ರೇಷ್ಠವಾಗಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಕಾರ್ತಿಕ ಸೋಮವಾರದಂದು ನಾವು ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ಕಾರ್ತಿಕ ಮಾಸದ ಅಂತ್ಯದ ಮೊದಲು ನಿಮ್ಮ ಮನಸ್ಸಲ್ಲಿರುವ ಯಾವುದೇ ಆಸೆ ಈಡೇರುತ್ತದೆ. ಶಿವನ ಅನುಗ್ರಹವು, ಆಶೀರ್ವಾದವು ದೊರೆಯುತ್ತದೆ. ಎಲ್ಲ ಶಕ್ತಿಯು ಈ ಕಾರ್ತಿಕ ಮಾಸದಲ್ಲಿದೆ. ನಿಮಗೆ ಆಶೀರ್ವಾದ ಸಿಗುತ್ತದೆ. ಈ ಎಲ್ಲ ಶಕ್ತಿಯು ಈ ಕಾರ್ತಿಕ ಸೋಮವಾರಗಳಂದು ಬೆಳಗುವ ನಾರಿಕೇಳ ದೀಪದಲ್ಲಿರುತ್ತದೆ. ಅಕ್ಟೋಬರ್ 27ರ ಮೊದಲ ಕಾರ್ತಿಕ ಸೋಮವಾರದಂದು ಮಹಿಳೆಯರು ಸ್ವಚ್ಛವಾಗಿ ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮನೆಯಾದ್ಯಂತ ಅರಿಶಿಣದ ನೀರನ್ನು ಸಿಂಪಡಿಸಬೇಕು. ಈಗ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಪ್ರಮಾಣದ ಮಹಿಳೆಯರಂತೆ ವೇಷ ಧರಿಸಬೇಕು. ಅವರು ತಮ್ಮ ಕೈಗಳಿಗೆ ಬಳೆಗಳನ್ನು ಧರಿಸಬೇಕು. ಸ್ವಲ್ಪ ಪ್ರಮಾಣದ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಪಾದಗಳಿಗೆ ಅರಿಶಿಣವನ್ನು ಹಚ್ಚಿಕೊಳ್ಳಬೇಕು. ಸೀರೆಯನ್ನು ಕಟ್ಟಿಕೊಳ್ಳಬೇಕು ಮತ್ತು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲು ನಿಮ್ಮ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಶಿವ ಮತ್ತು ಪಾರ್ವತಿ ಚಿತ್ರಗಳನ್ನು ಒದ್ದೆಯುಟ್ಟೆಯಿಂದ ಒರೆಸಬೇಕು. ನಂತರ ಶಿವ ಮತ್ತು ಪಾರ್ವತಿಯರ ಚಿತ್ರಕ್ಕೆ ಶ್ರೀಗಂಧವನ್ನು ಹಚ್ಚಿ. ಆದರೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ ನಮ್ಮ ಪೂಜಾ ಕೋಣೆಯಲ್ಲಿರುವ ಶಿವನ ಚಿತ್ರಕ್ಕೆ ಕುಂಕುಮವನ್ನು ಅರ್ಪಿಸಬಾರದು. ಕೇವಲ 1 ಹನಿ ಶ್ರೀಗಂಧವನ್ನು ಮಾತ್ರ ಅರ್ಪಿಸಬೇಕು. ಏಕೆಂದರೆ ಪರಮಾತ್ಮನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ. ಆದ್ದರಿಂದ ನೀವು ಶ್ರೀಗಂಧವನ್ನು ಅರ್ಪಿಸಿ ಅವನಿಗೆ ಕೊಟ್ಟರೆ ಪರಮಾತ್ಮನು ಸಂತೋಷಪಡುತ್ತಾನೆ. ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವ ಮತ್ತು ಪಾರ್ವತಿಯರ ಚಿತ್ರದ ಮುಂದೆ ಯಾವಾಗಲೂ 1 ಹನಿ ಶ್ರೀಗಂಧವನ್ನು ಮಾತ್ರ ಇರಿಸಿ. ಶಿವ ಮತ್ತು ಪಾರ್ವತಿಯ ಚಿತ್ರಗಳನ್ನು ಪರಮಾತ್ಮನಿಗೆ ಪ್ರಿಯವಾದ ಹೂವುಗಳಿಂದ ಅಲಂಕರಿಸಿ. ಬಿಲ್ವಪತ್ರೆ ಶಿವನಿಗೆ ತುಂಬ ಪ್ರಿಯವಾದದ್ದು. ಆದ್ದರಿಂದ
ಕಾರ್ತಿಕ ಸೋಮವಾರದಂದು ನಾರಿಕೇಳ ದೀಪವನ್ನು ಬೆಳಗಿಸುವಾಗ ಶಿವನಿಗೆ ಪ್ರಿಯವಾದ ಎಲೆಗಳನ್ನು ಮತ್ತು ಹೂವುಗಳನ್ನು ಅರ್ಪಿಸುವುದರಿಂದ ಅವರು ಮಾಡುವ ಪೂಜೆಗಳಿಗೆ 2 ಪಟ್ಟು ಪುಣ್ಯ ಸಿಗುತ್ತದೆ. ಬಿಲ್ವ ಎಲೆಗಳು ಲಭ್ಯವಿಲ್ಲದವರು ಜಿಲ್ಲೇಡು ಹೂವುಗಳು, ಗನ್ನೇರು ಹೂವುಗಳು, ಪಾರಿಜಾತ ಹೂವುಗಳು ಅಥವಾ ಶಂಖ ಹೂವುಗಳನ್ನು ಶಿವನಿಗೆ ಅರ್ಪಿಸಿ. ನಿಮಗೆ ಲಭ್ಯವಿರುವ ಹೂವುಗಳೊಂದಿಗೆ ಶಿವನನ್ನು ಪೂಜಿಸಿ. ವ್ಯಾಪಾರ ಮಾಡುವವರು ಗನ್ನೇರು ಹೂವುಗಳಿಂದ ಶಿವನನ್ನು ಪೂಜಿಸಬೇಕು. ಆಗ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ. ಶಂಖ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ನಿಮ್ಮ ಮನೆ ಅಪಾರ ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತದೆ. ಜಿಲ್ಲೇಡು ಹೂವುಗಳಿಂದ ಶಿವನನ್ನು ಪೂಜಿಸಿದರೆ 7 ತಲೆಮಾರುಗಳವರೆಗೆ ಸಂಪತ್ತು ಸಿಗುತ್ತದೆ. ಶಿವನಿಗೆ ಒಂದು ವೆಲಗಹಣ್ಣು ಅರ್ಪಿಸಿದರೆ ಪುತ್ರರ ಭಾಗ್ಯ ಪಡೆಯುತ್ತಾರೆ. ಈ ರೀತಿ ಶಿವ ಮತ್ತು ಪಾರ್ವತಿಯ ಚಿತ್ರವನ್ನು ವಿವಿಧ ರೀತಿಯ ಹೂವುಗಳಿಂದ ಅಲಂಕರಿಸಿ ಶಿವನ ಚಿತ್ರದ ಮುಂದೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ. ರಂಗೋಲಿಯ ಮೇಲೆ ಹಳದಿ ಕುಂಕುಮವನ್ನು ಹಾಕಿ ಮತ್ತು ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಹೂದಾನಿ ಇರಿಸಿ. ಉಕ್ಕಿನ ತಟ್ಟೆಗಳನ್ನು ಬಳಸಲೇಬಾರದು. ಈ ತಟ್ಟೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಈ ತಟ್ಟೆಯ ಮೇಲೆ 3 ಹಿಡಿ ಅಕ್ಕಿಯನ್ನು ಸುರಿಯಿರಿ. ಅಕ್ಕಿಯ ಮೇಲೆ ಸ್ವಲ್ಪ ಹಳದಿ ಕುಂಕುಮವನ್ನು ಹಾಕಿ ಇದರ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪ ಹಚ್ಚಿ. ಮೊದಲು ಒಳ್ಳೆಯ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತೆಂಗಿನಕಾಯಿಯನ್ನು ಕೈಯಲ್ಲಿ ತೆಗೆದುಕೊಂಡು ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನು ಮತ್ತು ನಿಮ್ಮ ಉದ್ದೇಶವನ್ನು ಹೇಳಿ ತೆಂಗಿನಕಾಯಿಯನ್ನು ಹೊಡೆಯಿರಿ. ತೆಂಗಿನಕಾಯಿಯಲ್ಲಿರುವ ನೀರನ್ನು ಒಂದು ಲೋಟಕ್ಕೆ ಸುರಿದು ಪಕ್ಕಕ್ಕೆ ಇರಿಸಿ. ನೀವು ಹೊಡೆಯುವ ತೆಂಗಿನಕಾಯಿ 2 ತುಂಡುಗಳಾಗಿ ಹೊಡೆಯಬೇಕು. 3 ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ಅದರ ತಿರುಳನ್ನು ತೆಗೆದು ಒಂದು ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇರಿಸಿ. ಶಿವನಿಗೆ ನಮಸ್ಕರಿಸಿ. ಈ ತೆಂಗಿನ ಚಿಪ್ಪಿಗೆ ಶ್ರೀಗಂಧ, ಕೇಸರಿ ಮತ್ತು ಎಳ್ಳೆಣ್ಣೆಯನ್ನು ಸೇರಿಸಿ ಮತ್ತು ಹಸುವಿನ ತುಪ್ಪವನ್ನು ಹಾಕಿ, ಅಥವಾ ನೀವು ತೆಂಗಿನ ಎಣ್ಣೆಯನ್ನೂ ಸಹ ಸುರಿಯಬಹುದು. ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಜಾತಕದಲ್ಲಿರುವ ಕುಜ ದೋಷಗಳು, ರಾಹು ಕೇತು ದೋಷಗಳು, ಅಷ್ಟಮ ಶನಿ ದೋಷಗಳು ಇತ್ಯಾದಿ ಎಲ್ಲ ದೋಷಗಳು ದೂರವಾಗುತ್ತವೆ. ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿ ನೀವು ದೀಪವನ್ನು ಬೆಳಗಿಸಿದರೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ಮತ್ತು ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಹಸುವಿನ ತುಪ್ಪವು ಎಲ್ಲದಕ್ಕಿಂತ ಉತ್ತಮವಾಗಿದೆ. ನೀವು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿದರೆ 3 ದೇವತೆಗಳು ತೃಪ್ತರಾಗುತ್ತಾರೆ. ಈ ರೀತಿಯಾಗಿ ನೀವು ನಿಮಗೆ ಲಭ್ಯವಿರುವ ಎಣ್ಣೆಯಿಂದ ತೆಂಗಿನ ಚಿಪ್ಪುಗಳಿಂದ 3 ದೀಪಗಳನ್ನು ಬೆಳಗಿಸಬೇಕು. 2 ಬತ್ತಿಗಳನ್ನು ಸೇರಿಸಿ ಒಂದು ದೀಪವನ್ನು ಬೆಳಗಿಸಬೇಕು. ಈ ರೀತಿಯಾಗಿ ನೀವು ಒಟ್ಟು 6 ಬತ್ತಿಗಳೊಂದಿಗೆ 3 ದೀಪಗಳನ್ನು ಬೆಳಗಿಸಬೇಕು. ಈ ದೀಪ ಹಚ್ಚಿದಾಗ 3 ದೇವರುಗಳು ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ತೊಂದರೆಗಳು ಬೇಗನೆ ಪರಿಹಾರವಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸಿ. ಅಲ್ಲದೆ ತೆಂಗಿನ ದೀಪದ ಬಳಿ ಹೂವುಗಳು ಮತ್ತು ಧೂಪವನ್ನು ಇರಿಸಿ. ನೀವು ತೆಂಗಿನಕಾಯಿಯನ್ನು ಹೊಡೆದಾಗ ತೆಂಗಿನ ನೀರು ಹೊರಬರುತ್ತದೆ. ಆದ್ದರಿಂದ ನೀವು ಪೂಜೆಯಲ್ಲಿ ಆ ತೆಂಗಿನ ನೀರನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಅದೇ ರೀತಿ ನೀವು ತೆಂಗಿನಕಾಯಿಯನ್ನು ಹೊಡೆದಾಗ 2ನೇ ಚಿಪ್ಪು ಇದೆ. ಆದ್ದರಿಂದ ನೀವು ಆ ಚಿಪ್ಪಿನಲ್ಲಿರುವ ತೆಂಗಿನಕಾಯಿಯನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಕೊನೆಯದಾಗಿ ನೀವು ಶಿವನಿಗೆ ಆರತಿ ಅರ್ಪಿಸಿ ಶಿವನಿಗೆ ನಮಸ್ಕರಿಸಿ 3 ಸುತ್ತು ಹಾಕುವ ಮೂಲಕ ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸಬಹುದು. ಸಾಧ್ಯವಾದರೆ ಕಾರ್ತಿಕ ಮಾಸದ ಪ್ರತಿ ಸೋಮವಾರ ಅಥವಾ ನಿಮಗೆ ಸೂಕ್ತವಾದ ಯಾವುದೇ ಸೋಮವಾರದಂದು ಶಿವನಿಗೆ ನಾರಿಕೇಳ ದೀಪವನ್ನು ಬೆಳಗಿಸಿ. ಆಗ ನಿಮ್ಮ ಕುಟುಂಬಕ್ಕೆ ಶಿವನ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ. ಪರಮಾತ್ಮನು ನಿಮ್ಮ ಕುಟುಂಬವನ್ನು ಯಾವುದೇ ತೊಂದರೆಯಿಂದ ರಕ್ಷಿಸುತ್ತಾನೆ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದಕ್ಕೆ ಒಂದು ಲೈಕ್ ಮಾಡಿ. ಇಂತಹ ಉತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ ಮತ್ತು ಚಂದಾದಾರರಾಗಿ. ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.